ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ಇದು ಚಿಕ್ ಸ್ನ್ಯಾಕ್ಸು. ಫಸ್ಟು ಚಿಕ್ 8 ಅವರ್ಸ್ ಓವರ್ ನೈಟ್ ಸೋಕ್ ಮಾಡಿ ಕುಕ್ ಮಾಡ್ಕೊಂಡಿರಬೇಕು. ಆಮೇಲೆ ಈ ಥರ ಡ್ರೈ ಮಾಡ್ಕೊಳ್ಬೇಕು. ಇದು ಹೈ ಇನ್ ಪ್ರೋಟೀನ್. ಇದನ್ನು ತಿಂದರೆ ತುಂಬಾ ಸ್ನ್ಯಾಕ್ಸ್ ಫುಲ್ಫಿಲ್ಲಿಂಗ್ ಆಗಿರುತ್ತೆ. ಈ ಥರ ಡ್ರೈ ಎಲ್ಲ ಆದಮೇಲೆ ಒಂದು ಬೇಕಿಂಗ್ ಟ್ರೇಗೆ ಆದಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಸ್ಮಾಲ್ ಅಮೌಂಟಲ್ಲೇ ಮಾಡಿರಬೇಕು. 2 ಬೇಕಿಂಗ್ ಟ್ರೇ ಇಟ್ಕೊಂಡ್ರೆ ಇನ್ನೂ ಬೆಸ್ಟು. ಇದಕ್ಕೆ ನಿಮ್ಮ ಚಾಯ್ಸ್ ಆಫ್ ಆಯಿಲ್ಲು, ಸಾಲ್ಟು ಮತ್ತು ಚಿಲ್ಲಿ ಪೌಡರು, ಆಮೇಲೆ ಇನ್ನೂ ಎಕ್ಸ್ಟ್ರಾ ಮಸಾಲ ಬೇಕು ಅಂದರೆ ಏನು ಬೇಕಾದ್ರೂ ಹಾಕೋಬೋದು. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರತಿ ಒಂದು ಕಾಳಿಗೂ ಅದು ಖಾರ ಎಲ್ಲ ಸೇರಿಕೊಳ್ಳುತ್ತೆ. ಸಾಲ್ಟು ಎಲ್ಲ ಮಿಕ್ಸ್ ಚೆನ್ನಾಗಾಗುತ್ತೆ. ಈ ಥರ ಆಗಿರಬೇಕು. ಫಸ್ಟೇ ಹೀಟ್ನ 400 ಫ್ಯಾರನೈಟ್ಗೆ ಹೀಟ್ ಮಾಡಿಕೊಂಡು ರೆಡಿಯಾಗಿದ್ದರೆ ಇಮ್ಮಿಡಿಯೇಟಾಗಿ ಇದನ್ನು ಓವನ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ಐರನ್ ಕಾಸ್ಟಲ್ಲಿ ಇದನ್ನು ಲೈಟ್ ಲೋ ಫ್ಲೇಮಲ್ಲೂ ಕುಕ್ ಮಾಡ್ಬೋದು. ರೆಡಿ ಟು ಈಟ್ ಯುವರ್ ಹೈ ಪ್ರೋಟೀನ್ chickpea snacks. Thanks for watching my video. Thanks for your time. Enjoy your snacks. Thank you.